ಕಂದ. ಅಮ್ಮ ಹಸುಗುಸು ಕಣಮ್ಮ. ಅಮ್ಮ ಏನಾದ್ರೂ ಇದ್ರೆ ಸಹಾಯ ಮಾಡಮ್ಮ. ಈ ಮಗು ನಿನ್ ಹತ್ರ ಹೇಗ್ ಬಂತು? ನನ್ ಮಗಳು ನನ್ನ ಹತ್ರ ಇಲ್ದೆ ಇನ್ನೆಲ್ಲಿರ್ತಾಳಮ್ಮ? ಏನು ನಿನ್ ಮಗ್ಲ? ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಮರ್ಯಾದೆಯಿಂದ ಮಗು ಕೊಡು. ಏನೇ ಕೊಡೋದು? ನಿಂತ್ಕೋ, ನಿಂತ್ಕೋ. ನಿಂತ್ಕೋ, ನಿಂತ್ಕೋ. ಆ ಮಗುನ ಕೊಡಿಲಿ. ಹೇಳು, ಈ ಮಗು ನಿನ್ಗೆ ಯಾರು ಕೊಟ್ರು? ಹೇಳ್ತೀಯಾ ಇಲ್ಲ ಹೊಡಿಲಾ? ಹೇಳ್ತೀನಮ್ಮ. ಮಗು ತಂದೆ ತಾಯಿ ಮಗು ಬೇಡ ಅಂತ ಬಿಟ್ಟೋಗ್ಬಿಟ್ರಮ್ಮ. ಭಿಕ್ಷೆ ಬೇಡ ಕೆಲ್ಸಕ್ಕಾಗತ್ತೆ ಅಂತ ನಾನೇ ತಗೊಂಡ್ ಬಂದೆಮ್ಮ. ಹಸುಗೂಸನ್ನ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೋತಿಯಾ? ಅಷ್ಟಕ್ಕೂ ನೀನ್ ಮನುಷ್ಯ? ಕ್ಷಮಿಸ್ಬಿಡಮ್ಮ, ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು ಕಣಮ್ಮ. ಇನ್ಯಾವತ್ತೂ ಹಿಂಗ್ ಮಾಡಕ್ಕಿಲ್ಲ. ಹಾಗಾದ್ರೆ ಮಗು ತಂದೆ ತಾಯಿ ಅಂತ ಬಂದವರು ಭಾಷಿಣಿ. ಆಂಟಿ, ಏನ್ ಆಂಟಿ? ಸರಸು ಹೊರಗಡೆ ಹೋದ್ಲು ಅನ್ನೋ ಹ್ಯಾಪಿನೆಸ್ ನಿಮ್ಮಲ್ಲಿ ಕಾಣ್ತಿಲ್ಲ. ಏನಾಯ್ತು ಆಂಟಿ? ಮಗು ತುಂಬಾ ನೆನಪಾಗ್ತಿದೆ ಪ್ರೀತಿ. ವಾಟ್? ಮಗುನಾ? ನೀವ್ಯಾಕೆ ಮಗು ಬಗ್ಗೆ ಅಷ್ಟು ಯೋಚನೆ ಮಾಡ್ತಿದ್ದೀರಾ ಆಂಟಿ? ರೀಸನ್ ಏನು ಅಂತ ಗೊತ್ತಿಲ್ಲ, ಆದ್ರೆ ಯಾಕೋ ಮಗುನ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನಿಸ್ತಿದೆ. ಒಂದು ಸಾರಿ ಮಗುನ ಸ್ನಾನ ಮಾಡಿಸಿದ್ದೆ, ಒಂದೆರಡು ಸಾರಿ ಮಗುನ ನಾನು ಎತ್ಕೊಂಡಿದ್ದೆ ಅಷ್ಟಕ್ಕೆ ತುಂಬಾ ಕ್ಲೋಸ್ ಆಗ್ಬಿಟ್ಟೇನೋ ಅಂತ ಫೀಲ್ ಆಗ್ತಾ ಇದೆ. ಅಂದ್ರೆ ರಾಹುಲ್ ನಿಮಗ್ ತುಂಬಾ ಇಷ್ಟ ಅಲ್ವಾ? ರಾಹುಲ್ಗೆನೋ ಮಗು ಅಂದ್ರೆ ಇಷ್ಟ. ಮೇ ಬಿ ಹಾಗೆ ನೀವು ಕನೆಕ್ಷನ್ ಫೀಲ್ ಮಾಡ್ಕೋತಿದ್ದೀರೇನೋ ಅಂತ ಅನಿಸ್ತದೆ. ಯಾ ಪ್ರೀತಿ, ಏನಾಯ್ತು ವನಜಕ್ಕ? ಯಾಕೆ ಇಷ್ಟೊಂದು ಗಾಬರಿ? ರಾಹುಲ್ ಭಾಷಿಣಿನ್ ಕರ್ಕೊಂಡ್ ಬರ್ತಿದ್ದಾನೆ. ವಾಟ್? ಹೌದು ಮೇಡಮ್. ನಿಂತ್ಕೋ. ಬರಬೇಡ ಅಂತ ಹೇಳಿದ್ರು ಮತ್ತ್ಯಾಕೆ ಮನೆಗೆ ಬಂದಿದ್ಯಾ? ನೀವ್ ಹೇಳ್ತೀರಾ ಇಲ್ಲ ನಾನೇ ಹೇಳ್ಬೇಕಾ? ಮೇಡಮ್, ನೀವು ನನ್ನ ಪಕ್ಕದಲ್ಲಿ ನಿಂತಿರೋ ಭಾಷಿಣಿನ ಮಾತ್ರ ಅಲ್ಲ,
ಅವಳ ಕೈಯಲ್ಲಿರೋ ಮಗುನು ಕೂಡ ಒಂದ್ಸಲ ನೋಡಿ. ಮಗು ಇಲ್ಲ ಅಂತ ನೀವು ಅವಳನ್ನ ಹೊರಟು ಹೋಗು ಅಂದ್ರಿ. ಈಗ ಮಗು ಮತ್ತೆ ಬಂದಿದೆ. ಅದಕ್ಕೆ ನಾನು ಭಾಷಿಣಿನ ಮನೆ ಕರ್ಕೊಂಡು ಬಂದಿದ್ದೀನಿ. ಅದಲ್ಲ ರಾಹುಲ್, ಮಗುನ ಅದ್ರ ತಂದೆ ತಾಯಿ ಕರ್ಕೊಂಡು ಹೋದ್ರಲ್ವಾ, ಮತ್ ನೀನ್ ಹೇಗೆ ಕರ್ಕೊಂಡ್ ಬಂದೆ? ಅವರು ನಿಜವಾದ ಪೇರೆಂಟ್ಸ್ ಅಲ್ಲ ಡ್ಯಾಡ್, ಫೇಕ್ ಪೇರೆಂಟ್ಸ್. ಅವ್ರ ಮಾತುಗಳು, ಬಿಹೇವಿಯರ್ ನೋಡಿದ್ಮೇಲೆ ನನಗೆ ಡೌಟ್ ಬಂತು ಡ್ಯಾಡ್. ಆದ್ರೆ ಪ್ರೂಫ್ಸ್ ನ ಕೇಳ್ತಿದ್ದ ಹಾಗೆ ಮೇಡಮ್ ಫೋರ್ಸ್ ಮಾಡಿದ್ದಕ್ಕೆ ಮಗುನ ಕೊಡ್ಲೇಬೇಕಾಯ್ತು ಡ್ಯಾಡ್. ಹೀಗೂ ಮೋಸ ಮಾಡ್ತಾರೆ ಅಂತ ನನಗೇನು ಗೊತ್ತು ರಾಹುಲ್. ಅವ್ರ ಮಾತು ನೋಡಿ, ನಡವಳಿಕೆ ನೋಡಿ ನಾನು ನಿಜ ಅನ್ಕೊಂಡ್ಬಿಟ್ಟೆ. ಈ ಮಗು ಅವ್ರದೇ ಏನು ಅಂತ ನಾನು ಕೂಡ ನಂಬಿಟ್ಟಿದ್ದೆ. ಅವ್ರ ಬೂಟಾಟ್ಗೆ ನನಗೆ ಹೇಗೆ ಗೊತ್ತಾಗ್ಬೇಕು? ರಾಹುಲ್, ಮಗು ಎಲ್ಲಿ ಸಿಕ್ತು ನಿಂಗೆ? ಅವರು ಮಗು ಮೈ ಮೇಲಿದ್ದ ಆರ್ನಮೆಂಟ್ಸ್ ಎಲ್ಲ ತಗೊಂಡು ರೋಡ್ ಮೇಲೆ ಬಿಟ್ಬಿಟ್ಟಿದ್ರು. ಒಬ್ಳು ಬೆಗ್ಗರ್ ತಗೊಂಡು ಮಗುನ ಅಡ್ಡ ಇಟ್ಕೊಂಡು ಭಿಕ್ಷೆ ಬೇಡ್ತಿದ್ಲು. ನಾನು ಭಾಷಿಣಿ ಇಬ್ರು ಅವಳಿಂದ ನಮ್ಮ ಮಗುನ ಕಿತ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ನಿನ್ ಭಾಷಣಿಗೋಸ್ಕರ ಹೋಗಿ ಒಳ್ಳೆ ಕೆಲಸ ಮಾಡಿದೆ ರಾಹುಲ್. ಇಲ್ಲ ಅಂದಿದ್ರೆ ಮಗು ಬಗ್ಗೆ ನಮ್ಗೆ ಯಾವತ್ತಿಗೂ ಗೊತ್ತಾಗ್ತಿರ್ಲಿಲ್ಲ. ಆ ಪಾಪಕ್ಕೆ ಪರಿಹಾರ ಕೂಡ ಇರ್ತಾ ಇರ್ಲಿಲ್ಲ. ನಂಬಿಸಿ ಮೋಸ ಮಾಡೋದು ಅಂದ್ರೆ ಇದೆ ಸರ್. ಸತ್ಯ ಸುಳ್ಳನ್ನ ತಿಳ್ಕೊಳ್ದಿರೋ ಅಷ್ಟು ದಿನ ಇಂಥ ತಪ್ಪುಗಳೆಲ್ಲ ನಡೀತಾನೆ ಇರುತ್ತೆ. ಅವರು ತಪ್ಪು ಮಾಡಿದ್ರು ಅಂತ ನಿನಗೇನು ಗೊತ್ತು? ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನಿನಗೆಲ್ಲ ತಿಳ್ಕೊ. ಮಗುಗೋಸ್ಕರ ನಿನ್ನ ಕರ್ಕೊಂಡ್ ಬಂದ ತಾನೆ, ಹದ್ದು ಬಸ್ತಲ್ಲಿರು. ಅನಾವಶ್ಯಕವಾಗಿ ಏನೇನೋ ಮಾತಾಡ್ಕೊಡ್ದು. ಲಾಸ್ಟ್ ಟೈಮ್ ನೀವು ಅಮ್ಮನ್ನೇ ಮಿಸ್ ಮಾಡಬೇಕು ಅನ್ಕೊಂಡ್ರಿ. ಈಗ ನೀವು ಕೊಟ್ಟಿರೋ ಪೇಪರ್ ಆಡ್ ಇಂದ ಫೇಕ್ ಪೇರೆಂಟ್ಸ್ ಬಂದ್ರು. ಅಂದ್ರೆ ಏನು ರಾಹುಲ್, ನೀನು ಕೂಡ ನಾನು ಮಾಡಿದ ತಪ್ಪು ಅಂತ ಹೇಳ್ತಿದ್ಯಾ? ಇಲ್ಲ ಮೇಡಮ್, ಮಗು ವಿಷಯದಲ್ಲಿ ಇನ್ಮೇಲಿಂದ ನನ್ನ ಜೊತೆ ನೀವೆಲ್ಲರೂ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಭಾಷಿಣಿ ಬಾ. ರಾಹುಲ್ ಅವರೇ, ಭವಿಷ್ಯದಲ್ಲಿ ಜಾಗ್ರತೆಯಿಂದ ಇರೋದಲ್ಲ, ಇವತ್ ನಡೆದಿರೋ ಮೋಸದಲ್ಲಿ ಸಹಾಯ ಮಾಡಿರೋರು ಯಾರು ಅಂತ ಈಗ್ಲೇ ತಿಳ್ಕೊಂಡ್ರೆ ಒಳ್ಳೇದು. ಸಹಾಯ ಮಾಡಿರೋರು ಯಾರು ಅಂದ್ರೆ? ಮಗು ನಮ್ಮನೇಲಿದೆ ಅಂತ ದೇವಸ್ಥಾನದ ಮೆಟ್ಲ ಮೇಲೆ ಸಿಕ್ಕಿದೆ ಅಂತ ಹೇಳೋದು ಕಷ್ಟ ಏನಲ್ಲ. ಆದ್ರೆ ಕೈಯಲ್ಲಿ ಹುಟ್ಟು ಮಚ್ಚೆ ಇದೆ ಅನ್ನೋ ವಿಷಯ ಮನೆಯವ್ರಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಬಂದವರು ಅಷ್ಟು ನಂಬಿಕೆಯಿಂದ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ ಅಂದ್ರೆ ಈ ಮೋಸದಲ್ಲಿ ನಮ್ಮ ಮನೆಯವ್ರು ಯಾರೋ ಸಹಾಯ ಮಾಡಿದ್ದಾರೆ ಅಂತ ನನ್ಗನ್ನಿಸ್ತಿದೆ. ಅಂದ್ರೆ ಮಗುನ ನನ್ನಿಂದ ದೂರ ಮಾಡ್ಬೇಕು ಅನ್ಕೊಂಡಿದ್ರ? ಮಗು ಜೊತೆ ನನ್ನನ್ನ. ಅಂದ್ರೆ ನನ್ನವರೇ ನನಗೆ ನೋವು ಕೊಡಬೇಕು ಅಂತಿದಾರ? ಇಷ್ಟು ಜನ ಇರೋ ಈ ಮನೆಯಲ್ಲಿ ಈ ಹಸು ಗೂಸು ನಿಮಗೇನ್ ಮಾಡಿತ್ತು? ನನ್ನನ್ನ ನನ್ನ ಮಗುನ ದೂರ ಮಾಡಬೇಕು ಅನ್ಕೊಂಡಿದ್ಯಾರು? ಈ ಕುತಂತ್ರದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ? ಮಾತಾಡಿ. ಏನ್ ರಾಹುಲ್ ನೀನು? ಭಾಷಿಣಿ ಹೇಳೋದು ನೀನ್ ಯೋಚನೆ ಮಾಡದೆ ಡೌಟ್ ಪಡೋದು. ಮನೇಲಿ ಎಲ್ರಿಗೂ ನೀನು ಅಂದ್ರೆ ಎಷ್ಟು ಪ್ರೀತಿ ಇದೆಯೋ
ಅಷ್ಟೇ ರೆಸ್ಪೆಕ್ಟ್ ಕೂಡ ಇದೆ. ಅಂಥದ್ರಲ್ಲಿ ನಿನ್ನನ್ನು ಯಾಕೆ ಹರ್ಟ್ ಮಾಡ್ಬೇಕು ಅನ್ಕೋತಾರೆ? ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೆಗ್ಲನ್ ಮುಟ್ ನೋಡ್ಕೋತಿದ್ಯಲ್ಲ ಪ್ರೀತಿ. ಅಂದ್ರೆ ನಿನ್ನ ಅನುಮಾನ ನನ್ ಮೇಲ? ನೋಡಿದ್ರ ಆಂಟಿ, ನಾನೇನೋ ಸಹಾಯ ಮಾಡ್ಬೇಕು ಅನ್ಕೊಂಡ್ರೆ ನನ್ನನ್ನೇ ಬ್ಲೇಮ್ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲವೂ ಹಳದಿ ಅನ್ನೋ ಹಾಗೆ ಪ್ರತಿಯೊಬ್ರು ಇವಳು ಹಾಗೇನೆ ಮೋಸ ಮಾಡಿ ನಾಟಕ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ದಾಳೆ. ಅಂತ ಆಟಗಳು ನನಗ್ ಬರಲ್ಲ. ನಿಜ ಅಂತ ತಿಳ್ಕೊಳ್ದೇನೆ ಆಪಾದನೆ ಮಾಡೋದು ನಿಮ್ಮ ಅಭ್ಯಾಸ. ನನಗೆ ನೀತಿ ಹೇಳ್ತಿದ್ಯಾ? ನೀನೇನು ನಿನ್ನ ಬದುಕೇನು ಅಂತ ನನಗೆ ಗೊತ್ತು. ಮೇಡಮ್ ಪ್ಲೀಸ್. ಭಾಷಿಣಿ ಹೇಳಿದ ಲಾಜಿಕಲ್ಲಿ ನನಗೇನು ತಪ್ಪನಿಸ್ತಿಲ್ಲ. ಮನೆಯವ್ರ ಸಪೋರ್ಟ್ ಇಲ್ಲದೆ ಇದ್ರೆ ಅವರಷ್ಟು ಧೈರ್ಯವಾಗಿ ಚೀಟ್ ಮಾಡೋಕ್ ಸಾಧ್ಯನೇ ಇಲ್ಲ. ಅದೇ ನಿಜ. ಮಗು ಕ್ಷೇಮವಾಗಿ ಸಿಕ್ಕಿರೋದಕ್ಕೆ ಅವ್ರು ಯಾರು ಏನು ಅನ್ನೋದು ನನಗೆ ಮುಖ್ಯ ಅಲ್ಲ. ಫೈನಲ್ ಆಗಿ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ. ನನ್ನ ಮಗುನ ದೂರ ಮಾಡಬೇಕು ಅಂತ ಯಾರೇ ಅನ್ಕೊಂಡ್ರು ನಾನು ತಗೊಳ್ಳೋ ನಿರ್ಧಾರಗಳು ತುಂಬಾ ಭಯಂಕರವಾಗಿರುತ್ತೆ. ಬಿ ಕೇರ್ಫುಲ್. ಬಾ ಭಾಷಿಣಿ. ಏನು ಆಂಟಿ ಹೀಗಾಯ್ತು? ನಮ್ ಪ್ಲಾನ್ ವರ್ಕೌಟ್ ಆಗೋದ್ರೊಳಗನೆ ಸರ್ವನಾಶ ಆಗೋಯ್ತು. ಅದು ಸರಿ ಹೋಗಿಲ್ಲ ಅನ್ನೋ ಹಾಗೆ ಆ ಸರಸು ನನ್ ಮೇಲೆ ಡೌಟ್ ಪಡ್ತಿದ್ದಾಳೆ. ಮೇಡಮ್ ಏನೋ ಬಲಿ ಕೊಡೋ ಕುರಿ ತರ ಪ್ರೀತಿನ ಹೇಳ್ಕೊಂಡು ಹೋದ್ರು. ಅಂದ್ರೆ ಪ್ಲಾನ್ ಪೂರ್ತಿ ಗೊತ್ತಾಗೋಯ್ತಾ? ಅಯ್ಯೋ, ಪೇಪರಲ್ಲಿ ಆಡ್ ಕೊಟ್ರೆ ನಿಜವಾದ ಪೇರೆಂಟ್ಸ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಈ ಫೇಕ್ ಮನುಷ್ಯರು ಯಾಕೆ ಬಂದ್ರು? ಯಾರು ಕರ್ಕೊಂಡ್ ಬಂದ್ರು? ಮಗುನ ಯಾಕೆ ಕರ್ಕೊಂಡು ಹೋದ್ರು? ಹೇಳು, ಮಾತಾಡು. ನನಗಿಂಥ ಕೆಲಸ ಎಲ್ಲ ಇಷ್ಟ ಆಗೋಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಆ ಸರಸು ಹಾಗೆ ನೀನು ಕೂಡ ನನಗ್ ಮೋಸ ಮಾಡ್ಬೇಕು ಅಂತ ಏನಾದ್ರೂ ಅನ್ಕೊಂಡಿದ್ಯಾ? ಇದೇನು ಮೇಡಮ್ ಹೀಗ್ ಮಾತಾಡ್ತಿದ್ದಾರೆ? ಅಂದ್ರೆ ಪ್ರೀತಿ ಪ್ಲಾನ್ ಪೂರ್ತಿ ಗೊತ್ತಾಗೋಯ್ತಾ? ಆಂಟಿ, ನೀವ್ ನನಗ್ ಹೊಡಿರಿ, ಕೋಪ ಕಡಿಮೆ ಆಗ್ಲಿಲ್ಲ ಅಂದ್ರೆ ಸಾಯಿಸ್ಬಿಡಿ. ಅದನ್ ಬಿಟ್ಟು ಆ ಸರಸು ಜೊತೆ ಕಂಪೇರ್ ಮಾತ್ರ ಮಾಡ್ಬಿಡಿ. ಬಂದಿರೋರು ಯಾರು ಅಂತ ನನಗ್ ಕೂಡ ಇವಾಗ್ಲೇ ಗೊತ್ತಾಗಿದ್ದ ಆಂಟಿ. ಏನು? ಯಾಕೆ? ಪ್ಲಾನ್ ಮಾಡ್ದವ್ರಿಗೆ ಹೇಳ್ದವ್ರಿಗೆ ಹೇಗಿರ್ಬೇಕು ಅಂತ ಗೊತ್ತಾಗಲ್ವ ನಿನ್ಗೆ? ನಾನು ಸರಸುನ ಮಾತ್ರನೇ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ಕೊಂಡೆ, ಮಗುನಲ್ಲ. ಅನಾವಶ್ಯಕವಾಗಿ ಆ ದಾರಿಲಿ ಹೋಗಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಪ್ರೀತಿ. ಅದೃಷ್ಟ ಚೆನ್ನಾಗಿದ್ದಿದ್ದಕ್ಕೆ ಆ ಮಗು ಮತ್ತೆ ರಾಹುಲ್ ಕೈಗೆ ಸಿಕ್ತು, ಎಲ್ಲ ಸರಿ ಹೋಯ್ತು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಿದ್ರು? ಆಂಟಿ, ಹೀಗಾಗುತ್ತೆ ಅಂತ ನಾನು ನಿಜವಾಗ್ಲೂ ಊಹಿಸಿರ್ಲಿಲ್ಲ. ಬಂದಿರೋರ್ ಮಾತುಗಳು, ಆಕ್ಷನ್ಸ್ ನೋಡಿ ಆ ಸರಸು ಮೇಲಿರೋ ಕೋಪದಲ್ಲಿ ಹೇಗಾದ್ರೂ ಅವಳನ್ನು ಹೊರಗೆ ಕಳಿಸ್ಬೇಕು ಅಂತ ಅವ್ರು ನೀವೇ ಕಳ್ಸಿದ್ದೀರಾ ಅಂತ ಅನ್ಕೊಂಡೆ. ನನಗ್ ಹೇಳ್ದೇನೆ ನೀವೇ ಸೆಪರೇಟ್ ಪ್ಲಾನ್ ಮಾಡಿದ್ದೀರಾ ಅನ್ಕೊಂಡೆ. ಏನ್ ಅಂದ್ಕೊಂಡಿದ್ಯಾ ನೀನ್ ನನ್ನ ಬಗ್ಗೆ ಹುಡುಗಿ? ನಿನ್ನ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಅಷ್ಟಕ್ಕೂ ನಾನು ಯಾಕೆಂತ ಪ್ಲಾನ್ ಮಾಡ್ತೀನಿ ಹೇಳು? ಸಾರಿ ಆಂಟಿ, ಏನೋ ಗೊತ್ತಿಲ್ಲದೆ ಗೆಸ್ ಮಾಡ್ದೆ. Just shut up! I say shut up! ಎಂಥ ದೊಡ್ಡ ಶತ್ರು ಆದ್ರೂ ಸರಿ, ಧೈರ್ಯವಾಗಿ ಎದುರಿಸಕ್ ಗೊತ್ತೇ ಹೊರತು ಈ ರೀತಿ ಕಳ್ಳತನ ಮಾಡೋದು ನನಗೆ ಬರೋಲ್ಲ, ಯಾವತ್ತಿಗೂ ಬರೋದು ಇಲ್ಲ. ನಾನು
ನಾನು ರಾಹುಲ್ಗೋಸ್ಕರ ಅಷ್ಟೇ ಆ ಸರಸುನ ಸಹಿಸ್ಕೊಳ್ತಿದ್ದೀನಿ. ಅವಳು ಯಾವತ್ತು ಹೊರಗೆ ಹೋಗ್ತಾಳೆ ಅಂತ ಆಸೆಯಿಂದ ಕಾಯ್ತಾ ಇರೋದಕ್ಕೆ ನಿನ್ನ ಸಲಹೆ ನಾನು ಕೇಳ್ತಿರೋದು, ನಿನಗೆ ಸಹಾಯ ಕೂಡ ಮಾಡ್ತಿರೋದು. ಅದನ್ ಬಿಟ್ರೆ ಆ ಸರಸನ್ನ ದೂರ ಮಾಡ್ಕೊಳ್ಳೋದಕ್ಕೆ ಒಂದು ಹಸುಗೂಸಿನ ಪ್ರಾಣನ ಬಲಿ ಕೊಡುವಷ್ಟು ನೀಚ ಕೆಲಸಕ್ಕೆ ನಾನು ಇಳಿಯೋದಿಲ್ಲ. ಕೇವಲ ಆ ಸುರೇಖನ್ ಕೈಲಿ ನನ್ನ ಪ್ರಾಣನ ಉಳಿಸಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮೇಲೆ ಕನ್ಸರ್ನ್ ತೋರಿಸಿ ಎಲ್ಲವನ್ನೂ ಸರಿ ಅಂತ ಇದ್ದೀನಿ. ಇಲ್ಲ ಅಂದಿದ್ರೆ ಮೇಡಮ್, ನೀವೇನೋ ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತ್ ಹೇಳ. ಮಗು ಪೇರೆಂಟ್ಸ್ ಆಗಿ ಬಂದವ್ರನ್ನ ಯಾರೋ ಕಳ್ಸಿರ್ತಾರೆ ಮೇಡಮ್. ಏನಕ್ಕೋ ಆಸೆ ಪಟ್ಟು ನಮ್ ಸ್ಟೇಟಸ್ ನ ನೋಡಿ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ ಮೇಡಮ್. ಹೌದಾಂಟಿ, ವನಜಕ್ಕ ಹೇಳೋದ್ ಕೂಡ ನಿಜಾನೇ. ಹೇಗಾದ್ರೂ ಮಾಡಿ ಆ ಮಗು ಬಗ್ಗೆ ಡೀಟೇಲ್ಸ್ ಗ್ಯಾದರ್ ಮಾಡಿ ಚೀಟ್ ಮಾಡ್ಬೇಕು ಅಂತ ನೋಡಿದ್ರು. ಅದನ್ ಬಿಟ್ರೆ ನಾನ್ ನಿಮ್ಮನ್ನ ಮೋಸ ಮಾಡ್ಬೇಕು ಅಂತ ನಿಮ್ ಮೇಲೆ ಆಪಾದನೆ ಹಾಕ್ಬೇಕು ಅಂತ ನನ್ ಕನ್ಸಲ್ ಕೂಡ ಅನ್ಕೊಳಲ್ಲ ಆಂಟಿ, ನನ್ನ ನಂಬಿ. ಮತ್ತೆ ಇಂಥದ್ದೆಲ್ಲ ರಿಪೀಟ್ ಆಗದಿರೋ ಹೋಗಿ ನೋಡ್ಕೋ. ಶ್ಯೂರ್ ಆಂಟಿ. ಥ್ಯಾಂಕ್ಸ್ ವನಜಕ್ಕ, ಸಮಯಕ್ಕೆ ಸರಿಯಾಗಿ ಬಂದ್ರಿ. ನಾನ್ ಬರೋದ್ ಹಾಗಿರ್ಲಿ, ನೀನೇನ್ ಪ್ರೀತಿ ಮೇಡಮ್ ನ ಬ್ಲೇಮ್ ಮಾಡಕ್ ನೋಡ್ತಿದ್ಯಾ? ಅಂದ್ರೆ ತಪ್ಪಿಸ್ಕೋಬೇಕು ಅನ್ನೋ ಭಯದಲ್ಲಿ ತಡ್ಬಡಿಸ್ದೆ ವನಜಕ್ಕ. ಇನ್ಯಾವತ್ತು ಮೇಡಮ್ ಹತ್ರ ತಡಬಡಿಸ್ಬೇಡ, ತಲೆ ತೆಗೆದ್ ಬಿಡ್ತಾರೆ. ನಮ್ಮ ಮಗುನ ಕೊಟ್ಬಿಡಿ ಸರ್, ನಾವು ಹೊರಟು ಹೋಗ್ಬಿಡ್ತೀವಿ. ಆ ಮಗುನ ಕೊಡಿಲಿ. ಹೇಳು, ಈ ಮಗು ಯಾರು ಕೊಟ್ಟಿದ್ ನಿಂಗೆ? ಮಗು ತಂದೆ ತಾಯಿ ಮಗು ಬೇಡ ಅಂತ ಬಿಟ್ಟೋಗ್ಬಿಟ್ರಮ್ಮ. ಏನ್ ಕಂದ ಹಾಗೆ ನೋಡ್ತಿದ್ಯಾ? ಅಪ್ಪನ ಮೇಲೆ ತುಂಬಾ ಕೋಪ ಬರ್ತಿದ್ಯಾ? ನಾನ್ ಮಾಡಿರೋ ಕೆಲ್ಸಕ್ಕೆ ಬೇಗ ಮಾತು ಕಲ್ತ್ಕೊಂಡು ಬೈಬೇಕು ಅನಿಸ್ತಾ ಇದೆಯಾ? ಇರುತ್ತೆ ಬಿಡು. ಯಾರೋ ಬಂದು ಪೇರೆಂಟ್ಸ್ ಅಂತ ಹೇಳಿದ ಕೂಡಲೇ ಡೀಟೇಲ್ಸ್ ಏನು ಅಂತ ಕೇಳ್ದೇನೆ ನಂಬಿ ನಿನ್ನ ಕಳಿಸ್ಬಿಟ್ಟೆ. ನಿಮ್ಮಮ್ಮ ನಿನ್ನ ನೋಡದೆ ಇದ್ದಿದ್ರೆ ನೀನ್ ಏನಾಗ್ತಿದ್ಯೋ ಎಲ್ಲಿಗೆ ಹೋಗ್ತಿದ್ಯೋ ಗೊತ್ತಿಲ್ಲ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗ್ ತುಂಬಾ ಭಯ ಆಗ್ತಿದ್ಯಮ್ಮ. ಇದೊಂದೇ ಒಂದ್ಸಲ ಅಪ್ಪನ್ನ ಎಕ್ಸ್ಕ್ಯೂಸ್ ಮಾಡು ಬಂಗಾರಿ. ಫಸ್ಟ್ ಅಂಡ್ ಲಾಸ್ಟ್ ಟೈಮ್ ನಾನು ನಿನಗೆ ಸಾರಿ ಹೇಳ್ತಾ ಇದ್ದೀನಿ. ಇನ್ ಯಾವತ್ತೂ ಯಾರನ್ನು ಹೀಗೆ ಕುರುಡಾಗಿ ನಂಬೋದಿಲ್ಲ, ನಿನ್ನ ದೂರ ಮಾಡ್ಕೊಳ್ಳೋದಿಲ್ಲ, ಸರಿನಾ? ನಮ್ಮಿಬ್ಬರ ಮಧ್ಯೆ ಯಾವುದೋ ಗೊತ್ತಿಲ್ದಿರೋ ಸಂಬಂಧ ಇದೆ ಅಂತ ನೀನ್ ಮತ್ತೆ ಪ್ರೂವ್ ಮಾಡ್ಬಿಟ್ಟೆ. ಗೊತ್ತಿಲ್ಲದೆ ನಾವು ನಿನ್ನನ್ನ ದೂರ ಮಾಡ್ಕೊಂಡ್ರೆ ನೀನು ಮತ್ತೆ ಬಂದು ನಿಮ್ಮಮ್ಮನ್ನ ನನ್ನನ್ನ ಒಂದ್ ಮಾಡ್ಬಿಟ್ಟೆ. ನಿಮ್ಮಮ್ಮನ ಕೋಪ ನೋಡಿ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀನ್ ಇಲ್ದೇ ಇದ್ದಿದ್ದಕ್ಕೆ ನನ್ನನ್ನು ಬೇಡ ಅಂತ ಹೇಳ್ಬಿಟ್ಲು. ಸಾರಿ ಹೇಳ್ದೆ, ಆದ್ರೂ ಕೇಳಲಿಲ್ಲ. ಕೋಪ ದ್ವೇಷ ಬಿಟ್ರೆ ಒಂದ್ ಸ್ವಲ್ಪನೂ ಕರುಣೆನೇ ಇಲ್ಲ. ನನಗ್ ಕರುಣೆನೇ ತೋರಿಸಿಲ್ಲ. ಅಂಥ ನಿಮ್ಮಮ್ಮನ್ನ ತಡೆದಿದ್ದು, ಅವಳು ಕೋಪನ ಕಡಿಮೆ ಮಾಡಿದ್ದು ನೀನೇ ಕಂದ. ಮೊದಲನೇ ಸಲ ನಿನ್ನ ಧ್ವನಿ ಕೇಳಿ ನಿನ್ನ ಹುಡುಕೊಂಡ್ ಬಂದೆ. ಇವತ್ತು ಅದೇ ಧ್ವನಿ ನಮ್ಮಿಬ್ಬರನ್ನು ಒಂದಾಗೋ ಹಾಗೆ ಮಾಡಿದೆ. ತಾಳಿ ಕಟ್ಟಿದ ನನಗಿಂತ ನಿನ್ನೆ ತುಂಬಾ ಪ್ರೀತಿಸ್ತಾಳೆ. ಆ ವಿಷಯದಲ್ಲಿ ನನಗೆ ಸ್ವಲ್ಪ ಜಲಸಿ ಇದ್ರೂ ನಾನ್ ನಿಮ್ಮ ಅಪ್ಪನೇ ಆಗಿರೋದಕ್ಕೆ ಆ ಪ್ರೀತಿ ನಂದೇ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ. ಮಾತ್ ಬರ್ದೇ ಇರೋ ಮಗು, ಗೊತ್ತಿದ್ದು ಪಾಪ ಮಾಡಿರೋ ನೀವು ಒಂದೇ ಅಲ್ದೇ ಇರೋವಾಗ ಪ್ರೀತಿ ಹೇಗ್ ಒಂದಾಗುತ್ತೆ? ನಿಮಗೆ ಯಾಕೆ ಸಿಗತ್ತೆ? ಸಿಗುತ್ತೋ ಇಲ್ವೋ ನಾನು ಹಾಗೆ ಅನ್ಕೋತೀನಿ.
ಹಾಗೆ ಫೀಲ್ ಮಾಡ್ಕೋತೀನಿ. ಅದು ತಪ್ಪ ಬಂಗಾರಿ? ನನ್ ವಿಷಯ ಏನೇ ಬಂದ್ರು ಸರಿ, ತಪ್ಪೆ ಅಂತ ಹೇಳಮ್ಮ ನಿಮ್ಮ ಅಪ್ಪಂಗೆ. ನಿನ್ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಅಲ್ವಾ, ಕನಿಷ್ಠ ನಿನ್ ಮಾತಾದ್ರೂ ಅರ್ಥ ಆಗುತ್ತೇನೋ. ಏನಮ್ಮ? ಓ ಹೌದಾ, ನಿಜವಾಗ್ಲೂನಾ? ಮಗಳು ಏನ್ ಹೇಳ್ತಿದ್ದಾಳೆ ಗೊತ್ತಾ? ನಿಮ್ಮಿಬ್ಬರನ್ನು ಒಂದು ಮಾಡಿದ್ದು ಈ ತರ ಮಾತುಗಳನ್ನು ಕೇಳೋದಕ್ಕಲ್ಲ, ಸಾರಿ ಅಂತ ಹೇಳ್ತಿದ್ದಾಳೆ. ಥ್ಯಾಂಕ್ ಯು ಕಂದ, ನನ್ನ ಮನಸ್ಸನ್ನ ನೀನಾದ್ರೂ ಅರ್ಥ ಮಾಡ್ಕೊಂಡೆ. ನಿಮ್ಮಮ್ಮನಿಗಂತೂ ಏನು ಕೇಳಿಸಲ್ಲ ಬಿಡು. ನೀನು ಮಲ್ಗು ಬಂಗಾರಿ. ಏನಾದ್ರೂ ಇದ್ರೆ ನಾಳೆ ಮಾತಾಡ್ಕೊಳ್ಳೋಣ. ಜೋಜೋ ಬಂಗಾರಿ, ಜೋಜೋ ಕಂದ.